ಅಂತೆಲ್ಲ ಹೇಳಿದ್ರು. ಈ ಮನೆ ಮನೆ ಪೊಲೀಸ್ ಕಾರ್ಯಕ್ರಮದಲ್ಲಿ ಒಂದು ಹಳ್ಳಿಲಿ ಉದಾಹರಣೆಗೆ 300 ಮನೆಗಳಿದ್ರೆ 50 ಮನೆಗೆ ಒಂದು ಗುಂಪುಗಳನ್ನಾಗಿ ಮಾಡಿದೆ. ನಿಮ್ಗೆ ಇದು ಮಾಡಿರೋದೇ ಗೊತ್ತಿಲ್ಲ. ನಿಮ್ಗೆ ಪೊಲೀಸರು ಇಲ್ಲೇ ಕೂತ್ಕೊಂಡು ಮಾಡ್ಕೊಂಡವ್ರು ಇವನ್ನೆಲ್ಲ ಅಲ್ವಾ? ಗೊತ್ತಾ? ಸೂಪರ್. ಹಾ, ಓಕೆ ಓಕೆ, ತುಂಬಾ ಸಂತೋಷ. ಗೊತ್ತಿದ್ರೆ ತುಂಬಾ ಸಂತೋಷ. 50 ಮನೆಗಳಿಗೆ ಒಂದು ಗುಂಪನ್ನಾಗಿ ಮಾಡಿದ್ದಾರೆ. ನಾನೇ ಬಂದು ಅದ್ಯಾವ್ದು ಏರಿಯಾ ಅಲ್ಲಿ ಹೋಗಿದ್ವಲ್ಲ, ಗಾಂಧಿನಗರಕ್ಕೆ ಹೋಗಿ ಅಲ್ಲಿ ಇರ್ತಕ್ಕಂಥ ಸೇರಿಸಿ ನಾನು ಫಸ್ಟ್ ಮಾತಾಡಿದೆ. ಅಲ್ಲಿ ಮನೆ ಮನೆ ಪೊಲೀಸ್ ಕಾರ್ಯಕ್ರಮ ಹಿಂಗ್ ಮಾಡ್ತಾ ಇದೀವಿ ಅಂತ. ಅದಾದ್ಮೇಲೆ ಪ್ರತಿಯೊಂದು ಮನೆಯಲ್ಲೂ ಮನೆಯ ಮುಖ್ಯಸ್ಥರುಗಳನ್ನ ನಾವು ಅವ್ರ ಹೆಸರು ತಗೊಂಡಿದೀವಿ. 50 ಮನೆಗಳ ಎಲ್ಲಾರನ್ನು ಸೇರಿಸಿ ಒಂದು ಗುಂಪು, ಒಂದು ಕ್ಲಸ್ಟರ್ ಅಂತ ಮಾಡಿದೀವಿ. ಈ 50 ಮನೆಯ ಗುಂಪಿಗೆ ಒಬ್ಬರನ್ನ ಮುಖ್ಯಸ್ಥರನ್ನ ಮಾಡಿದೀವಿ. ಅಂತ ಮುಖ್ಯಸ್ಥರ ಸಭೆಯನ್ನ ಇವತ್ತು ನಾವು ಮಾಡ್ತಾ ಇರೋದು. ಈ ತಾವರೆಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಏನು 10,554 ಮನೆಗಳಿದಾವೆ ನಮ್ಮ ತಾವರೆಕೆರೆ ಸ್ಟೇಷನ್ ವ್ಯಾಪ್ತಿಲಿ. ಇದರಲ್ಲಿ ಟೋಟಲ್ 208 ಕ್ಲಸ್ಟರ್ಗಳನ್ನ ಮಾಡಿದೀವಿ. 208 ಜನ, 50 ಮನೆಗೆ ಒಬ್ರು ಲೀಡರ್ ಇದ್ದಂಗೆ. ಅರ್ಥ ಆಯ್ತಾ? ಇದನ್ನ ಯಾಕೆ ಮಾಡಿದೀವಿ ಅಂತ ಅಂದ್ರೆ, ನಿಮ್ಗೆ ಏನಾದ್ರೂ ಕಷ್ಟ ಆದ್ರೆ ಪೊಲೀಸ್ ಸ್ಟೇಷನ್ಗೆ ಬರ್ತಾ ಇದ್ರಿ, ಹೌದಲ್ವಾ? ನಮ್ಮ ಹೊಸ ಪೊಲೀಸ್ ಮಹಾನಿರ್ದೇಶಕರು DG ಮತ್ತು IGP ಅಂತ ಇರ್ತಾರೆ, ಒಬ್ರೇ ಇರ್ತಾರೆ. ಅವರು ಈ ಪ್ರೋಆಕ್ಟಿವ್ ಪೊಲೀಸಿಂಗ್ ಅಂದ್ರೆ, ನಿಮ್ಗೇನು ಕಷ್ಟ ಇಲ್ಲ ಅಂದ್ರೂ ಕೂಡ ನಮ್ಮ ಪೊಲೀಸರು ಅಟ್ಲೀಸ್ಟ್ ತಿಂಗಳಿಗೆ ಒಂದ್ಸಲಿ ನಿಮ್ಮ ಮನೆಗೆ ಬಂದು, ಅಥವಾ ನಿಮ್ಮ ಏನು 50 ಮನೆಗಳ ಗುಂಪಿಗೆ ಒಬ್ರು ಮುಖ್ಯಸ್ಥರು ಇರ್ತಾರಲ್ಲ, ಅವ್ರನ್ನಾದ್ರೂ ಮೀಟ್ ಮಾಡಿ, ನಿಮ್ಮ ಇಡೀ ಗುಂಪಿನಲ್ಲಿ 50 ಮನೆಗಳಲ್ಲಿ ಸುತ್ತಮುತ್ತ ಏನಾದ್ರೂ ಸಮಸ್ಯೆ ಇದೆಯಾ, ಏನಾದ್ರು ಸ್ವಚ್ಛತೆ ಸಮಸ್ಯೆ ಇದೆಯಾ, ಏನಾದ್ರು ಭದ್ರತೆ ಸೆಕ್ಯೂರಿಟಿಗೆ ಏನಾದ್ರು ಸಮಸ್ಯೆ ಇದೆಯಾ, ಯಾರಾದ್ರೂ ಕಳ್ಳರು ಕಾಕರು ಬರ್ತಾರಾ, ಇಲ್ಲೇನಾದ್ರು ಅಕ್ರಮ ಚಟುವಟಿಕೆಗಳು ನಡೀತದ, ಲೈಕ್ ಏನಾದ್ರು ಯಾರಾದ್ರೂ ಗಾಂಜಾ ಮಾರ್ತಾರ, ಅಥವಾ ಬೇರೆ ಏನಾದ್ರು ಈ ಅಕ್ರಮವಾಗಿ ಎಣ್ಣೆ ಏನಾದ್ರು ಮಾರ್ತಾರ, ಬೇರೆ ಏನಾದ್ರೂ ಚಟುವಟಿಕೆಗಳು ನಡೀತಾ ಇದೆಯಾ, ಅಥವಾ ನಿಮ್ಮಿಂದ ಬೇರೆ ಯಾವ್ದೋ ಇಲಾಖೆಯಿಂದ ಆಕ್ಟಿವ್ ಪೊಲೀಸಿಂಗ್ ಅಂತ ನಾವೇ ನಿಮ್ ಮನೆ ಬಾಗಿಲಿಗೆ ಬಂದ್ಬಿಟ್ಟು ನಿಮ್ಗೆ ಏನ್ ಸೇವೆಗಳು ಬೇಕು ಅಂತ ಕೇಳೋದು. ಇದನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮನೆ ಮನೆಗೆ ಪೊಲೀಸ್ ಅಂತ ಒಂದು ವ್ಯವಸ್ಥೆಯನ್ನ ಇತ್ತೀಚೆಗೆ ಹೊಸದಾಗಿ ಮಾಡಿದ್ದಾರೆ. ಅರ್ಥ ಆಯ್ತಾ? ಇದೆಲ್ಲ ನಿಮ್ ಮುಂಚೆ ಇರ್ಲಿಲ್ಲ. ಈ ತರ ನಿಮ್ ಕಷ್ಟ ಆದ್ರೆ ನೀವು ಪೊಲೀಸ್ ಸ್ಟೇಷನ್ಗೆ ಬರ್ಬೇಕಿತ್ತು, ಅಲ್ಲಿ ನಿಮ್ಗೆ ಏನ್ ಕಷ್ಟ ಅಂತ ಕಂಪ್ಲೇಂಟ್ ಕೊಡ್ಬೇಕಿತ್ತು, ಆಮೇಲೆ ಅದನ್ನ ನಮ್ಮ ವ್ಯಾಪ್ತಿಗೆ ಬರಂಗಿದ್ರೆ ಮಾಡ್ತಾ ಇದ್ವಿ. ಇದನ್ನ ಹೊಸದಾಗಿ ಈ ಒಂದು ಸೇವೆಯಲ್ಲಿ ಏನು ಸಕ್ರಿಯ ಸೇವೆ ಅಂತ ಕರಿತೀವಲ್ಲ ಮನೆ ಮನೆ ಪೊಲೀಸಲ್ಲಿ, ಇದರಲ್ಲಿ 50 ಮನೆಗಳಿಗೆ ಒಬ್ರು ಮುಖ್ಯಸ್ಥರು, ಕ್ಲಸ್ಟರ್ ಹೆಡ್, ಇವನ್ನ ನಾವು ಮಾಡ್ಕೊಂಡಿದೀವಿ. ಈಗ 208 ಜನ ಕರೆಸ್ಬೇಕು ಅಂತ ನಾನು ಇವ್ರಿಗೆ ಹೇಳಿದ್ವಿ. ಇವರೆಲ್ಲ ಬಹಳ ಶ್ರಮ ಹಾಕಿದ್ದಾರೆ. ಪ್ರತಿಯೊಬ್ರು ಎಲ್ಲ 208 ಜನಕ್ಕೂ ಫೋನ್ ಮಾಡಿದ್ದಾರೆ. ಎಷ್ಟೊಂದು ಜನ ಖುದ್ದು ಮೀಟ್ ಮಾಡಿ ಹೇಳಿದ್ದಾರೆ ದಯವಿಟ್ಟು ಬರಬೇಕು ಅಂತ. ಆದ್ರೂ ಸಹ 208 ಜನದಲ್ಲಿ 100 ಜನ ಸಹ ಬಂದಿಲ್ಲ ಇನ್ನು. ಯಾಕೆ ಹೀಗೆ ಅಂತಂದ್ರೆ, ಪೊಲೀಸರ ಹತ್ರ ಏನ್ ಹೋಗ್ಬೇಕು ಬಿಡಪ್ಪ ಅಂತ, ಅವ್ರಿಗೆ ಏನ್ ನಮ್ಗೇನ್ ಮನೆ ಕಟ್ಟಿಸ್ತಾರ, ರೇಷನ್ ಕೊಡಿಸ್ತಾರ, ಇಲ್ಲ ಪೆನ್ಷನ್ ಬರಂಗ್ ಮಾಡ್ತಾರ, ಏನಿಲ್ಲ, ಏನ್ ಪ್ರಯೋಜನ ಇಲ್ಲ. ಪೊಲೀಸರ ಹತ್ರ ಹೋದ್ರೆ ಏನು ನಮ್ಗೇನು ಲಾಭ ಇಲ್ಲ ಅನ್ನೋದು ನಿಮ್ಮ ತಲೆನಲ್ಲಿ ಬಂದ್ಬಿಟ್ಟಿದೆ. ಅವರು ಇದ್ರೆ ರಾಜ್ಯದಲ್ಲಿ ಒಂದು ಶಾಂತಿ, ಒಂದು ಸುವ್ಯವಸ್ಥೆ ಯಾವುದೇ ಆಗಲಿ ಏನಾದ್ರೂ ಇರಬೇಕು ಅಂದ್ರೆ, ದೇಶದಲ್ಲಿ ರಾಜ್ಯದಲ್ಲಿ ಅಭಿವೃದ್ಧಿ ನಡೀಬೇಕು ಅಂದ್ರೆ ಶಾಂತಿ ಸುವ್ಯವಸ್ಥೆ ಇರಬೇಕು. ಯಾವುದೇ ರೀತಿ ಗಲಾಟೆಗಳಾಗಬಾರ್ದು, ಗಲಭೆಗಳಾಗಬಾರ್ದು, ಕಳ್ಳತನ ಸುಲಿಗೆ ದರೋಡೆಗಳು ನಡಿಬಾರ್ದು. ಇವೆಲ್ಲ ಆಗದೆ ಶಾಂತಿ ಸುವ್ಯವಸ್ಥೆಗೆ ಜೀವನ ನಡೀತಾ ಇದ್ರೇನೆ ನಮ್ದು ಎಲ್ಲಾ ಕೆಲಸ ಬೇರೆವೆಲ್ಲ ಚೆನ್ನಾಗಿ ನಡೆಯೋದಕ್ಕಾಗುತ್ತೆ. ಪೊಲೀಸವ್ರು ಇದ್ರೇನೆ ಕರೆಕ್ಟಾಗಿ ಒಂದು ಜಾತ್ರೆ ಶಾಂತಿಯುತವಾಗಿ ಆಗುತ್ತೆ. ಪೊಲೀಸವ್ರು ಇದ್ರೆ ಒಂದು ಮಾರಮ್ಮನ ಜಾತ್ರೆ ಕರೆಕ್ಟ್ ಆಗುತ್ತೆ, ಒಂದು ರಥೋತ್ಸವ ಚೆನ್ನಾಗಿ ನಡೀತೈತೆ, ಒಂದು ಹಬ್ಬ ಆಗ್ಬೋದು, ಹರಿದಿನ ಆಗ್ಬೋದು, ಒಂದು ಜಾತ್ರೆ ಆಗ್ಬೋದು, ಒಂದು ಎಲೆಕ್ಷನ್ ಆಗ್ಬೋದು, ಯಾವುದಕ್ಕೆ ಆದ್ರೂ ಸಹ ಪೊಲೀಸವ್ರದ್ದು ಕರ್ತವ್ಯ ತುಂಬಾ ಮುಖ್ಯವಾದದ್ದು ಅಲ್ವಾ? ಅಂತ ಪೊಲೀಸರೊಂದಿಗೆ ನೀವು ಕೈ ಜೋಡಿಸಿದ್ರಿ. ಯಾವಾಗ ಸರಿ ಹೋಗುತ್ತೆ ಅಂದ್ರೆ, ಒಂದೇ ಕೈಯಲ್ಲಿ ಚಪ್ಪಾಳೆ ಹೊಡೆಯೋದಕ್ಕಾಗಲ್ಲ. ಪೊಲೀಸರು ಒಬ್ಬರೇ ಮಾಡೋದ್ರಿಂದ ಆಗಲ್ಲ. ಸಾರ್ವಜನಿಕರ ಸಹಭಾಗಿತ್ವ ತುಂಬಾ ಬೇಕೇ ಬೇಕು, ಯಾವುದೇ ಒಂದು ವಿಚಾರದಲ್ಲಿ ಆಗ್ಬೋದು. ಉದಾಹರಣೆಗೆ ನಾವೀಗ ಏನು ನಮ್ಮ ಇದರಲ್ಲಿ
ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಅಂತ ಕರಿತೀವಿ, ಕ್ರಿಮಿನಲ್ ನ್ಯಾಯಿಕ ವ್ಯವಸ್ಥೆ. ಈಗ ನೀವೊಂದು ಕಳ್ತನ ಮಾಡ್ತಾರೆ, ನಿಮ್ಮ ಮನೆಯಲ್ಲಿ ಯಾರೋ ಒಬ್ರು ಕಳ್ತನ ಮಾಡ್ತಾರೆ, ನಾವು ಬರ್ತೀವಿ, ಕಂಪ್ಲೇಂಟ್ ತೊಗೊಳ್ತೀವಿ, FIR ಹಾಕ್ತೀವಿ, ಕಳ್ಳರನ್ನ ಪತ್ತೆ ಮಾಡ್ತೀವಿ, ಅಲ್ಲೆಲ್ಲ ಪಂಚನಾಮೆ ಮಾಡ್ತೀವಿ, ರಿಕವರಿ ಮಾಡ್ತೀವಿ, ಕೋರ್ಟಿಗೆ ಕಳಿಸ್ತೀವಿ. ನಾಳೆ ಕೋರ್ಟಲ್ಲಿ ತಡೆಯಪ್ಪ, ಡಿಸ್ಟರ್ಬ್ ಮಾಡ್ಬೇಡ, ಅಲ್ಲಿ ನ್ಯಾಯಾಲಯ ಏನು ಕೇಳುತ್ತೆ? ಸಾಕ್ಷಿ ಕೇಳುತ್ತೆ. ಸಾಕ್ಷಿದಾರರು ನ್ಯಾಯಾಲಯದಲ್ಲಿ ಕರೆಕ್ಟಾಗಿ ಸಾಕ್ಷಿ ಹೇಳಬೇಕು, ಅವನಿಗೆ ಶಿಕ್ಷೆ ಆಗ್ಬೇಕು ಅಂತಂದ್ರೆ. ಇವತ್ತು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಎಷ್ಟು % ಶಿಕ್ಷೆ ಆಗ್ತಾ ಇದೆ ಗೊತ್ತಾ? 100ಕ್ಕೆ 10, 11, 12ಕ್ಕಿಂತ ಕಡಿಮೆ ಶಿಕ್ಷೆ ಆಗ್ತಿರೋ ಪ್ರಮಾಣ. ಇನ್ನು ಕೆಲವು ಕೇಸಲ್ಲಿ ಅದಕ್ಕಿಂತ ಕಡಿಮೆ. ಅಟ್ರಾಸಿಟಿ ಕೇಸ್ಗಳಲ್ಲಿ 3ರಿಂದ 4% ಇದೆ. ಆದ್ರಿಂದ ಒಂದು ಯಾರಾದ್ರೂ ಒಬ್ನು ಅಪರಾಧ ಮಾಡಿದವನ್ಗೆ, ತಪ್ಪು ಮಾಡಿದವನ್ಗೆ ನ್ಯಾಯಾಲಯದಲ್ಲಿ ಶಿಕ್ಷೆ ಆಗ್ಲಿಲ್ಲ ಅಂತಂದ್ರೆ ಅವನ್ನ ನೋಡಿ ಇನ್ನೂ 10 ಜನ ನಾನು ಮಾಡನ್ ಬಿಡು, ಏನೂ ಆಗಲ್ಲ ಅಂತ ಭಾವಿಸ್ತಾರೆ. ಕರೆಕ್ಟಾ? ಆದ್ರಿಂದ ಈಗ ನಾವೊಂದು ಯಾವ್ದೋ ಒಂದು ಕೊಲೆ ಆಗತ್ತೆ, ಕೊಲೆ ಆಗಿದ್ದ ಘಟನೆ ಹತ್ರ ನಾವು ಹೋಗಿ ಆ ಕೊಲೆ ಮಾಡಿದಿರೋನ್ನ ಹಿಡ್ಕೊಂಡಿದೀವಿ, ಅವ್ರನ್ನ ಕರ್ಕೊಂಡು ಹೋಗಿ ಒಂದಿಬ್ರು ಪಂಚನಾಮಕ್ಕೆ ಬೇಕು ನಮ್ಗೆ. ಪಂಚರಾಗಿ ಅಲ್ಲಿ ನಾವು ಹೋಗಿ ಒಂದು ಪಂಚನಾಮೆ ಮಾಡ್ತೀವಿ. ಅವ್ರೇನು ಅವ್ನು ಕೊಲೆ ಮಾಡಿದ್ದೀನಿ ನೋಡಿದೀನಿ ಅಂತ ಅಲ್ಲ, ಪೊಲೀಸರು ಕರೆದ್ರೆ ಪಂಚನಾಮೆ ಮಾಡ್ಬೇಕಾ ನಾವು ಬಂದಿದ್ವಿ ಅಂತ. ಒಂದು ಪಂಚನಾಮೆ ಹೇಳೋದಕ್ಕೆ ನಾವು ಕೈ ಮುಗಿದ್ರು ಬರಲ್ಲ ಯಾರು ಪಬ್ಲಿಕ್ಸ್. ಆ ತರದ್ದು ಸಿಚುವೇಶನ್ ಇದೆ. ನಾಳೆ ಇವ್ರ ಮನೇಲಿ ಆದಾಗ ಯಾರು ಬರ್ತಾರೆ? ಅರ್ಥ ಆಗ್ತಾ ಇದೆಯಾ ನಿಮ್ಗೆಲ್ಲ? ಯಾಕೆ ನಾವು ಇದನ್ನ ತಿಳುವಳಿಕೆ ಹೇಳ್ತಾ ಇದೀವಿ ಅಂತಂದ್ರೆ, ನಾವಿರೋದು ಏನು ಈ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಇದೆಯಲ್ಲ, ಇದರಲ್ಲಿ ಸಾಕ್ಷಿದಾರರಿಗೆ ಬಹಳ ಮುಖ್ಯವಾದ ಪಾತ್ರ ಇದೆ. ನ್ಯಾಯಾಲಯದಲ್ಲಿ ಸಾಕ್ಷಿ ಕರೆಕ್ಟಾಗಿ ಹೇಳ್ಬೇಕು. ನೀವು ಏನ್ ಮಾಡ್ತಾನೆ, ನಾನು ಇವ್ರ ಹತ್ರ ಪಂಚನಾಮಾಗ ಹೋದ್ರೆ ನಾಳೆ ಕೋರ್ಟ್ ಇವಾಗ ಸಾಕ್ಷಿ ಹೇಳ್ಬೇಕು ಅಂತ ಹಿಂದೇಟ್ ಹಾಕ್ತಾರೆ. ನಾಳೆ ಎಲ್ರೂ ಇದೇ ತರ ಹಿಂದೇಟ್ ಆಗ್ತಾ ಇದ್ರೆ ನ್ಯಾಯಾಲಯದಲ್ಲಿ ಶಿಕ್ಷೆ ಯಾರಿಗೆ ಸಿಗ್ತದೆ? ಸಮಾಜದಲ್ಲಿ ಶಾಂತಿ ಹೆಂಗ್ ನೆಲೆಸ್ತದೆ? ಇವತ್ತು ನಿಮ್ಮ ಮನೆಗಾಗಿರೋದು ನಾಳೆ ಇವ್ರ ಮನೆಗೂ ಆಗ್ಬೋದಲ್ವಾ? ಕಳ್ತನನಾರು ಆಗ್ಬೋದು ಅಥವಾ ಬೇರೆ ಏನಾದ್ರು ಆಗ್ಬೋದು. ಇವಾಗ ಉದಾಹರಣೆಗೆ ನಿನ್ನೆ ದಿವಸ ಬರ್ಗೂರ್ ಹತ್ರ ಒಂದು ತಾಯಪ್ಪನಟ್ಟಿ ಅಂತ ಕರೆಕ್ಟಾಗಿ ಸಾಕ್ಷಿ ಹೇಳಲಿಲ್ಲ ಅಂತಂದ್ರೆ ಅವನು ನಿರಪರಾಧಿ ಅಂತ ಜೈಲಿಂದ ಬಿಡುಗಡೆಯಾಗಿ ಹೋಗ್ತಾನೆ ನ್ಯಾಯಾಲಯದಿಂದ. ಹೌದಲ್ವಾ? ಸಾಕ್ಷಿ ಹೇಳಲೇ ಇಲ್ಲ ಅಂತಂದ್ರೆ ಇಂಥ ಘಟನೆಗಳು ನಡೀತಲೇ ಇರ್ತದೆ. ಹೌದಾನೆ? ಸೊ ನಿಮ್ಗೆಲ್ಲ ನಾವೇನು ವಿನಂತಿಸ್ಕೊಳ್ಳೋದಿಷ್ಟೇ, ಪೊಲೀಸರು ಅಷ್ಟೇ ಏನು ಮಾಡೋದಕ್ಕಾಗಲ್ಲ. ಎಲ್ಲ ಸಾರ್ವಜನಿಕರು ಸಹ ಇಂಥ ಒಂದು ಇದರಲ್ಲಿ ನಾವು ಸಹ ಪೊಲೀಸರೇ, ನಮ್ಗೆ ಸಮವಸ್ತ್ರ ಇಲ್ಲದೆ ಇರ್ತಕ್ಕಂಥ ಪೊಲೀಸ್ ಅಂತ ನೀವು ಮುಂದೆ ಬರಬೇಕು ಪ್ರತಿಯೊಬ್ಬರು. ಅಥವಾ ನಿಮ್ಗೆ ಏನೋ ಕಷ್ಟ ಇದ್ರೆ ಅಂದ್ರೆ ನೀವೆಲ್ಲೋ ಶಿರಾದಲ್ಲಾಗಿದ್ರೆ ತಾವರೆಕೆರೆಯವ್ರು ಬರಬೇಕು ಅಂತಲ್ಲ. ಶಿರಾದಲ್ಲಾಗಿದ್ರೆ ಶಿರಾದವ್ರು ಹೆಲ್ಪ್ ಮಾಡ್ಬೇಕು, ತಾವರೆಕೆರೆ ಸ್ಟೇಷನ್ ಅಲ್ಲಾದ್ರೆ ತಾವರೆಕೆರೆ ವ್ಯಾಪ್ತಿಯಲ್ಲಿ ಹೆಲ್ಪ್ ಮಾಡಬೇಕು. ಯಾವುದೇ ಕೇಸ್ ಆಗಿರ್ಬೋದು, ಅದು ಮರ್ಡರ್ ಕೇಸ್ ಆಗಿರ್ಬೋದು, ಒಂದು ಆಕ್ಸಿಡೆಂಟ್ ಆಗಿದ್ರು ಅಷ್ಟೇ. 100 ಜನ ವಿಡಿಯೋ ಮಾಡ್ತಿರ್ತಾರೆ ಅಷ್ಟೇ, ಬಿಟ್ರೆ ಬಾಯಲ್ಲಿ ಒಂದು ಪಂಚನಾಮೆಗೆ ಮಾಡಬೇಕು ಸೈನ್ ಹಾಕಿ ಅಂತಂದ್ರೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾರೆ. ಹೌದಲ್ವಾ? ಸೊ ಇಂಥ ಸಿಸ್ಟಮ್ನಲ್ಲಿ ನಾವಿದ್ದೀವಿ. ಇದು ಒಂದು ದುರಂತ ಅಂತ ನನ್ನ ಭಾವನೆ. ದಯವಿಟ್ಟು ಈಗ ನಿಮ್ಗೆಲ್ಲ ಯಾಕೆ ಕರೆದಿದ್ದೀವಿ ಅಂತಂದ್ರೆ, ಯಾವುದೇ ರೀತಿ ಈಗ ಆಸರೆ ಅಂತ ಇನ್ನೊಂದು ಕಾರ್ಯಕ್ರಮ ಮಾಡಿದ್ದಾರೆ ನಮ್ಮ ಹೊಸ DG ಅವರು. ಆಸರೆ ಅಂತ ಅಂದ್ರೆ ನಿಮ್ಮ ಹಳ್ಳಿನಲ್ಲಿ ಯಾರಾದರೂ 65 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆ ಆಗ್ಬೋದು ಅಥವಾ ಪುರುಷ ಆಗ್ಬೋದು, ಅಂದ್ರೆ ಅಜ್ಜ ಆಗ್ಬೋದು ಅಜ್ಜಿ ಆಗ್ಬೋದು, ಒಬ್ಬರೇ ವಾಸ ಇದ್ರೆ ಅಂದ್ರೆ ಅವ್ರ ಮಕ್ಕಳು ಮರಿ ಯಾರಾದ್ರೂ ಎಲ್ಲ ಬೆಂಗಳೂರಲ್ಲಿ, ತುಮಕೂರಲ್ಲಿ ಎಲ್ಲ ಬೇರೆ ಬೇರೆ ಕಡೆ ಇದ್ದು ಇವರು ಏಕಾಂಗಿಯಾಗಿ ವಾಸ ಇದ್ರೆ ಅವ್ರನ್ನ ಆಸರೆ ಅಂತ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪೊಲೀಸ್ ಠಾಣೆಯಿಂದ ಗುರುತಿಸಿ ಅವರ ಮನೆಗೆ ನಮ್ಮ ಪೊಲೀಸವ್ರು ಬೀಟ್ ಹೋದಾಗ ಕಡ್ಡಾಯವಾಗಿ ವಿಸಿಟ್ ಮಾಡಬೇಕು ಅಂತ. ಅವ್ರದ್ದೇನಾದ್ರೂ ಕಷ್ಟ ಸುಖ ಇದ್ರೆ ಕೇಳಬೇಕು. ಅವ್ರಿಗೇನಾದ್ರೂ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತಿದ್ರೆ ಯಾವ ಸಂಬಂಧಪಟ್ಟ ಇಲಾಖೆಯವ್ರಿಗೆ ಮಾತಾಡಿಸ್ಬೇಕು ಅಂತ. ಆಸರೆ ಅಂತ ಕಾರ್ಯಕ್ರಮ ಎಲ್ರಿಗೂ ಗೊತ್ತಿದೆಯಾ? ಅದ್ರ ಬಗ್ಗೆ ಗೊತ್ತಿದ್ಯಾ? ನಿಮ್ಮ ಊರಿನಲ್ಲಿ ಯಾರಾದ್ರೂ ಆ ಥರದವರು ವೈಯಕ್ತಿಕ ಅಂದ್ರೆ ಯಾರಾದ್ರೂ ಸಿಂಗಲ್ ಆಗಿ ಒಬ್ಬರೇ ಒಂಟಿ ವಾಸ ಮಾಡ್ತಿರೋರು ಇದ್ರೆ 65 ವರ್ಷದ ಮೇಲ್ಪಟ್ಟವರು, ನೀವು ನಮಗೆ ತಿಳಿಸಿ, ನಮ್ಗಾದ್ರೂ ತಿಳಿಸಿ, ನಮ್ಮ ಸಬ್ ಇನ್ಸ್ಪೆಕ್ಟರ್ ನಂಬರ್ಗಾದ್ರೂ ತಿಳಿಸಿ. ಒಂದ್ ವೇಳೆ ನಮ್ಮ ಪೊಲೀಸವ್ರು ಯಾರಾದ್ರೂ ಬರೋದಿಕ್ಕೆ ಆಗಿಲ್ಲದೆ ಇರ್ಬೋದು ಸಂದರ್ಭ ಸನ್ನಿವೇಶ, ಅವ್ರನ್ನೆಲ್ಲ ನಾವು ನೋಟ್ ಮಾಡ್ಕೊಂಡು ಅವ್ರಿಗೆ ಆಡ್ ಮಾಡ್ಕೊಂಡು ನೆಕ್ಸ್ಟ್ ಆ ಕಡೆ ಮೀಟಿಂಗ್ ಹೋದಾಗ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋದಕ್ಕೆ, ಅವ್ರನ್ನ ಭೇಟಿ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಆಸರೆ ಅಂತ ಇದೊಂದು ಕಾರ್ಯಕ್ರಮ.
ಆನಂತರ ಇವಾಗ ನಿಮ್ಗೆಲ್ಲ ಗೊತ್ತಿದೆ, ಡ್ರಗ್ಸು, ಗಾಂಜಾ, ಅಫೀಮು ಆ ಥರದ್ದಿಲ್ಲ ಈ ಯುವಕರಲ್ಲಿ ಏನು ಮುಂದಿನ ಭವಿಷ್ಯಕ್ಕೆ ಏನು ಯುವಕರಲ್ಲಿ ತುಂಬಾ ಗಾಂಜಾ ಹಾವಳಿ ಎಲ್ಲ ಜಾಸ್ತಿ ಆಗಿದೆ ಗೊತ್ತಲ್ವಾ. ಅದಕ್ಕೆ ಕೂಡ ಒಂದು ಸನ್ಮಿತ್ರ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ. ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಏನಂತಂದ್ರೆ, ಯಾರಾದರೂ ಗಾಂಜಾ ಇದಕ್ಕೆ ಅಡಿಕ್ಟ್ ಆಗಿರೋ ವ್ಯಕ್ತಿ ಇದ್ರೆ ಅವನ್ನ ಗುರುತಿಸಿ, ಅವನೇನೋ ರೆಗ್ಯುಲರ್ ಆಗಿ ಕನ್ಸಂಪ್ಷನ್ ಮಾಡ್ತಾ ಇದ್ರೆ ಅವನು ಗುರುತಿಸಿ ಅವನಿಗೆ ನಶಮುಕ್ತ ಕೇಂದ್ರಗಳಿಗೆ ಕಳಿಸ್ತೀವಿ. ಎಲ್ಲಿ ತುಮಕೂರಲ್ಲಿ ಅಥವಾ ಬೆಂಗಳೂರಲ್ಲಿ ನಾವೇ ಅವ್ರನ್ನ ಒಬ್ಬೊಬ್ರು ಪೊಲೀಸಿಗೆ ಒಬ್ಬೊಬ್ರನ್ನ ದತ್ತು ತಗೊಂಡವ್ರ ಥರ ಮಾಡಿ ನಶಮುಕ್ತ ಕೇಂದ್ರಗಳಿಗೆ ಕಳಿಸ್ತಕ್ಕಂಥ ವ್ಯವಸ್ಥೆ ಇದೆ. ಹಂಗೆ ಅವ್ರನ್ನ ರೆಗ್ಯುಲರ್ ಫಾಲೋ ಅಪ್ ಮಾಡ್ತೀವಿ, ಅವನು ಎಲ್ಲಿ ಹೋಗ್ತಿದ್ದಾನೆ, ಏನ್ ಮಾಡ್ತಿದ್ದಾನೆ ಅಂತ. ಏನಂತಂದ್ರೆ ನೀವು ಮಾಹಿತಿ ಕೊಡ್ಬೇಕು, ನಮ್ಗೆ ಯಾರಿಗೂ ಏನ್ ಕನ್ಸು ಬೀಳಲ್ಲ. ಮೊಸರು ಕುಂಟೆಲಿ ಇಂಥವನು ಗಾಂಜಾ ತಿಂತಾ ಇದ್ದಾನೆ ಅಥವಾ ಯಾವುದು ಜೇವಸಳ್ಳಿಲಿ ಇಂಥವ್ನು ಏನೋ ಇದು ಮಾಡ್ತಾ ಇದ್ದಾನೆ ಅಂತ ನಮಗೇನು ಗೊತ್ತಾಗೋದಿಲ್ಲ. ನೀವು ಮಾಹಿತಿ ಕೊಟ್ರಷ್ಟೇ ನಮಗೆ ಗೊತ್ತಾಗುತ್ತೆ. ಸೊ ಸನ್ಮಿತ್ರ ಅಂತ ಒಂದು ಕಾರ್ಯಕ್ರಮ, ಇದರಲ್ಲಿ ಸಹ ನಿಮ್ಗೆ ಯಾವುದೇ ರೀತಿ ಮಾಹಿತಿ ಇದ್ರೆ ಈ ಬೀಟ್ ಗ್ರೂಪ್, ಈ ಕ್ಲಸ್ಟರ್ ಗ್ರೂಪ್ ಎಲ್ಲ ಮಾಡಿದೀವಲ್ಲ, ನಿಮಗೆ ಹೇಳೋದಕ್ಕೆ ಟೈಮ್ ಇಲ್ಲ ಅಂದ್ರೆ ವಾಟ್ಸಪ್ ಮಾಡಿ, ತೊಂದರೆ ಇಲ್ಲ. ಅಥವಾ ಫೋನ್ ಮಾಡಿ, ನಮ್ಗೆ ಮಾಡಿ, ಸಬ್ ಇನ್ಸ್ಪೆಕ್ಟ್ರಿಗೆ ಮಾಡಿ, ನಿಮ್ಮ ಬೀಟ್ ASIಗಳು ಇರ್ತಾರೆ ಅವ್ರಿಗೆ ಮಾಡಿ ಹೇಳ್ಬೋದು. ಇಲ್ಲಿ ಏನೂ ಇಲ್ಲ ಅಂದ್ರೆ 112 ಮಾಡ್ಬೋದು. 112 ಗೊತ್ತಲ್ಲ, ಎಮರ್ಜೆನ್ಸಿ ರೆಸ್ಪಾನ್ಸ್ ಸಿಸ್ಟಮು. ತಕ್ಷಣ ಪೊಲೀಸ್ ಸೇವೆಯನ್ನು ಒದಗಿಸೋದಕ್ಕೆ 112 ಅರ್ಜೆಂಟ್ಗೆ ಮುಂಚೆ ಏನು 100 ಇತ್ತಲ್ವಾ, ಅದ್ರ ಬದಲಿಗೆ 112 ಅಂತ ಇರೋದು. ಸೊ ಅದಕ್ಕಾದ್ರೂ ಮಾಡಿ ಹೇಳ್ಬೋದು. ಅದು ಬಿಟ್ರೆ ಇನ್ನೊಂದಷ್ಟು ಪಾಯಿಂಟ್ಸ್ ನಾವು ಗುರ್ತಾಕೊಂಡು ಬಂದಿದ್ದೀವಿ, ಹೇಳಲೇಬೇಕು. ನಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ದವು ಏನೇ ಪ್ರಾಬ್ಲಮ್ ಇದ್ರೂ ಸಹ ನಾವು ಅದನ್ನ ಪ್ರಾಮಾಣಿಕವಾಗಿ ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಪ್ರತಿಕ್ರಿಯೆ ಸೇವೆ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರಬೇಕು. ಪ್ರತಿಕ್ರಿಯೆ ಸೇವೆ ಅಂತಂದ್ರೆ ನಾವು ಅನ್ನೋದಕ್ಕಿಂತ ತಾವು ಏನನ್ನು ಅಪೇಕ್ಷೆ ಪಟ್ಟು ಬರ್ತಿದ್ರಿ ಇಲ್ಲಿಗೆ ಅಂತಂದ್ರೆ, ಯಾವುದೋ ಜಮೀನು ವ್ಯಾಜ್ಯ ಇರ್ಬೋದು, ಅಥವಾ ಸೈಟೊಂದು, ಅಥವಾ ದುಡ್ಡು ಕಾಸೊಂದು, ಫೈನಾನ್ಷಿಯಲ್ದು, ಅಥವಾ ಯಾವುದೋ ಹಳೆ ದ್ವೇಷದ್ದು, ಅಥವಾ ಮತ್ತೊಂದು ಮಗದೊಂದು, ಅಥವಾ ಕಳ್ತನ ಅಂತ ಅಂದ್ಕೊಂಡು ಈ ಪ್ರೀವಿಯಸ್ ಎಲ್ಲ ಬರ್ತಿದ್ದೆಲ್ಲ ಸಾಮಾನ್ಯ. ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಅದನ್ನು ಸೇವೆ ಅಂತ ಅಂದ್ಬಿಟ್ಟು ಪ್ರತಿಕ್ರಿಯೆ ಸೇವೆ, ನೀವೇನು ಹೇಳ್ತೀರಿ ಅದಕ್ಕೆ ನಾವು ಪ್ರತಿಕ್ರಿಯೆಯಾಗಿ ಮಾಡ್ತಿದ್ವು. ಅದನ್ನು ಮುಂದುವರೆದು ಇನ್ಮೇಲೆ ಅದನ್ನು ಪ್ರತಿಕ್ರಿಯೆ ಸೇವೆ ಹೋಗಿ ಪ್ರೊಯಾಕ್ಟಿವ್ ಪೊಲೀಸಿಂಗು ಅಂದರೆ ಸಕ್ರಿಯ ಸೇವೆ. ಅಂದರೆ ಈಗ ಮುಂದೆ ಏನು ಒಂದು ಸಮಸ್ಯೆ ಇದೆ ನಿಮಗೆ ಅಂತ ಅನ್ನೋದನ್ನು, ಅದು ದೊಡ್ಡದಾಗೋಕ್ಕಿಂತ ಮುಂಚೆ ಅಂತಂದ್ರೆ ಆ ಸಮಸ್ಯೆ ಉಲ್ಬಣ ಆಗಿ ದೊಡ್ಡದಾಗೋಕ್ಕಿಂತ ಮುಂಚೆ ಅದನ್ನು ಗಮನಕ್ಕೆ ತಂದು ಅದನ್ನು ಬಗೆಹರಿಸೋ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗುವಂತೆ. ಇದನ್ನೇ ಮನೆಗೆ ನಾವು ಭೇಟಿ ನೀಡುವ ಮುಖಾಂತರ ತಮ್ಮ ಜನಗಳೆಲ್ಲ ಸಮಸ್ಯೆಗಳನ್ನ ಆಲಿಸಿ ಅವ್ರಿಗೆ ನಮ್ಮ ಇಲಾಖೆ ವತಿಯಿಂದ ಏನಾದ್ರೂ ಸಮಸ್ಯೆ ಇತ್ತು ಅಂತಂದರೆ, ಸಮಸ್ಯೆ ಅಂತ ಅನ್ನೋದಕ್ಕಿಂತ ನಮ್ಮ ಇಲಾಖೆಯಿಂದ ಆಗಬೇಕಾಗಿರೋ ಕೆಲಸಗಳ ಕಾರ್ಯಗಳೇನಾದ್ರು ಇತ್ತು ಅಂತಂದರೆ ಅದನ್ನು ಬಗೆಹರಿಸ್ಕೊಡೋ ನಿಟ್ಟಿನಲ್ಲಿ, ಹಾಗೆ ನೀವು ನಮ್ಮ ಇಲಾಖೆದು ಏನಿಲ್ಲ ಬೇರೆ ಇಲಾಖೆದು ಯಾವ್ದಾದ್ರು ಸಮಸ್ಯೆ ಇದೆ ಅಂತ ಅಂದ್ಕೊಂಡು ಹೇಳಿದಾಗ ಮುಖ್ಯವಾಗಿ ಆ ಸಂಬಂಧಪಟ್ಟ ಇಲಾಖೆಗೆ ನಾವು ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿ ಅದನ್ನು ಬಗೆಹರಿಸ್ಕೊಡೋ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಅದನ್ನು ತಮಗೊಂದು ಪಾಲನಾ ವರದಿ ಅಂದರೆ ಕಾನ್ಫಿಡೆನ್ಸ್ ಮುಖಾಂತರ ಅದನ್ನು ನಾವು ನಿಮ್ಮ ಮುಂದೆ ಇಡ್ತೀವಿ. ಇದನ್ನು ಮುಖ್ಯವಾಗಿ ಈ ಥರದ ಒಂದು ಸೇವೆನ ನಮ್ಮ ಕಾರ್ಯದ ಒತ್ತಡದಲ್ಲಿ ಎಷ್ಟೇ ಒತ್ತಡದಲ್ಲಿ ಇದ್ರೂ ಸಮೇತ ಜನಗಳಿಗೆ ನಾವು ಕೊಡುವಂಥ ಒಂದು ಸೇವೆ ಏನಿದೆ ಅದು ಇನ್ನೂ ಹತ್ತಿರ ಆಗಬೇಕು. ಹಾಗೆ ಜನಗಳಿಗೆ ಇನ್ನೂ ಸಮೇತ ಪೊಲೀಸ್ ವ್ಯವಸ್ಥೆ ಇನ್ನೂ ಹತ್ತಿರ ಆಗಬೇಕು. ಪೊಲೀಸ್ ಅಂತ ಅಂದರೆ ಭಯ ಅನ್ನೋದಕ್ಕಿಂತ ನಮ್ಮ ರಕ್ಷಕರು, ನಮ್ಮ ಕಾನೂನು ಪಾಲಕರು, ಹಾಗೆ ನಮ್ಮ ಜೊತೆಯಲ್ಲಿ ಸದಾ ನಿಲ್ತಾರೆ, ಕಾನೂನು ಪರವಾಗಿತ್ತು ಅಂತಂದರೆ ಸದಾ ನಮ್ಮನ್ನು ಬೆಂಬಲಿಸ್ತಾರೆ ಅಂತ ಒಂದು ಮನೋಭಾವನೆಯನ್ನು ತುಂಬಬೇಕು ಅನ್ನೋ ಉದ್ದೇಶದಿಂದಾಗಿ DG ಸಾಹೇಬರಾದಂಥ ಶ್ರೀ ಸಲೀಂ ಸಾಹೇಬರು ಇದನ್ನು ಒಂದು ಸುತ್ತಲನ್ನು ಹೊರಡಿಸಿ ಮನೆ ಪೊಲೀಸ್ ಅಂತ ಅಂದ್ಬಿಟ್ಟು ಮಾಡಿದ್ದಾರೆ. ಇದರ ಮುಖ್ಯ ಸ್ಟ್ರಕ್ಚರನ್ನು ಭಾಳ ಸರಳವಾಗಿ ಹೇಳ್ತೀನಿ. ಮುಖ್ಯವಾಗಿ ಈ ಮನೆ ಪೊಲೀಸ್ ಅಂತಂದರೆ 40ರಿಂದ 50 ಮನೆಯನ್ನು ಒಳಗೊಂಡಂತೆ ಒಂದು ನಾವು ಕ್ಲಸ್ಟರ್ನ ರಚನೆ ಮಾಡಿದ್ದೀವಿ. ಈಗಾಗಲೇ ನಮ್ಮ ತಾವರೆಕೆರೆ ಪೊಲೀಸ್ ಠಾಣಾ ವತಿಯಿಂದ 54 ಹಳ್ಳಿ, 10 ಬೀಟ್ಗಳು, ಆ 10 ಬೀಟ್ನಲ್ಲಿ 208 ಜನ ಕ್ಲಸ್ಟರ್ ಮುಖ್ಯಸ್ಥರನ್ನ ನೇಮಕ ಮಾಡಿದ್ದೀವಿ. ಅಂದರೆ 10,554 ಮನೆಗಳಿದೆ ನಮ್ಮ ಪೊಲೀಸ್ ಠಾಣಾ ವ್ಯಾಪ್ತಿಯೊಳಗೆ. ಕಸಬಾ ಹೋಬಳಿ, ಗೌಡಗೆರೆ ಹೋಬಳಿ, ಹಾಗೆ ಎರಡೇ ಹೋಬಳಿ ಎಲ್ಲ ಬುಕ್ಕಾಪಟ್ಟಣ ಹೋಬಳಿ ಆ ಕಡೆಗೆ ರೋಡಿಂದು ಈ 3 ಹೋಬಳಿಗಳಿಂದ 10,554 ಮನೆಗಳು, 208 ಕ್ಲಸ್ಟರ್ಸ್ಗಳು, ಹಾಗೆ 10 ಬೀಟ್ಗಳು ಇದನ್ನೆಲ್ಲ ನೇಮಕ ಮಾಡಿ ಇನ್ನೂ ಸಮೇತ ಮುಂದೆ ಏನು ಜರುಗುವಂಥ ಕಾನೂನು ಸುವ್ಯವಸ್ಥೆ ಘಟನೆಗಳಾಗಿರ್ಬೋದು, ಕಳ್ತನ ಆಗಿರ್ಬೋದು, ಅಥವಾ ಯಾವುದಾದ್ರೂ ಒಂದು ಜಮೀನು ಸಂಬಂಧಪಟ್ಟ ಹಾಗೆ ಮುಂದೊಂದು ದಿನ ಅದೆಲ್ಲ ಗಲಾಟೆ ಗದ್ದಲ ಆಗಿ ಆ ಥರ ಸೃಷ್ಟಿಯಾಗೋದನ್ನು ಅದನ್ನು
ಕಾನೂನಾತ್ಮಕವಾಗಿ ಪರಿಹಾರ ಮಾಡಬೇಕು ಅನ್ನೋದಿರ್ಬೋದು. ಹಾಗೆ ಯಾವುದೋ ಒಂದು ಹಿಂದೂ ಮುಸ್ಲಿಂ ಗಲಾಟೆ ಅಂತ ಅನ್ನೋದೇ ಇರ್ಬೋದು, ಅಂದರೆ ಜಾತಿ ವೈಷಮ್ಯ ಇರ್ಬೋದು, ಅಥವಾ ಯಾವುದೋ ದೇವರ ವಿಚಾರದಲ್ಲೋ ಅಥವಾ ಮತ್ತೊಂದರಲ್ಲೋ ಈ ಥರದ ವಿಚಾರಗಳಲ್ಲಿ ನೀವು ಮುಂಚಿತವಾಗಿ ನಮಗೆ ಅದರ ಮಾಹಿತಿನ ಕೊಡೋ ಮುಖಾಂತರ ಈ ಸೇವೆಯನ್ನು ಪಡ್ಕೊಬೋದು. ಮುಖ್ಯವಾಗಿ ಇದರಲ್ಲಿ ನಾನು ಹೇಳಿದ್ನಲ್ಲ ನಿಮಗೆ, ಇದರಲ್ಲಿ 208 ಜನರಲ್ಲಿ ನಮ್ಮ ಬೀಟ್ ಪೊಲೀಸ್ನವರು ಕಳೆದ 4 ದಿನದಿಂದ ಮನೆಗೆ ತಲುಪಿ ಅಂತ ಮುಖ್ಯವಾಗಿ ನಿಮ್ಮ ಮನೆಗಳಿಗೆ ಅಂತ ಎಲ್ಲ ಮನೆಗೂ ಹೋಗಿಲ್ಲ, ಮುಖ್ಯಸ್ಥರು ಸಭೆ ಮಾಡಬೇಕು ಅನ್ನೋ ಉದ್ದೇಶದಿಂದಾಗಿ ಅದರ ಜೊತೆಯಲ್ಲಿ ಮುಖ್ಯಸ್ಥರನ್ನ ಭೇಟಿ ಮಾಡಿ ಈ ಮನೆ ಪೊಲೀಸ್ನ ದೇಶ ಏನು, ಹಾಗೆ ಇದನ್ನು ಏನಕ್ಕೋಸ್ಕರ ಮಾಡಿದ್ದೀವಿ, ಹಾಗೆ ಈ ಸರ್ಕಾರದ ಸಕ್ರಿಯ ಸೇವೆಯೊಳಗೆ ಯಾವ್ಯಾವೆಲ್ಲ ಬರ್ತದೆ, ನೀವು ನಮಗೆ ಹೇಗೆ ಕೋಪರೇಟ್ ಮಾಡಬೇಕು ಅನ್ನೋದ್ರ ಸಂಬಂಧಪಟ್ಟವಾಗಿ ತಮಗೆಲ್ಲ ಇದನ್ನು ತಿಳುವಳಿಕೆ ಜೊತೆಯಲ್ಲಿ ಮಾಹಿತಿಯನ್ನು ಹಂಚ್ಕೊಬೇಕು. ಹಾಗೆ ನಿಮ್ಮಿಂದ ಏನಾದ್ರೂ ಈ ಥರದ್ದೇನಾದ್ರು ಹೊಸದಾಗಿ ಏನಾದ್ರು ಆಗಬೇಕು ಅಂತ ಅನ್ನೋದನ್ನ ಫೀಡ್ಬ್ಯಾಕ್ ತಗೊಬೇಕು ಅನ್ನೋ ಉದ್ದೇಶದಿಂದಾಗಿ ಇದನ್ನು ನಮ್ಮ ತುಮಕೂರು ಜಿಲ್ಲೆಯಲ್ಲೇ ಪ್ರಪ್ರಥಮ ಬಾರಿಗೆ ಒಂದು ಕ್ಲಸ್ಟರ್ ಮುಖ್ಯಸ್ಥರ ಸಭೆ ಅಂತ ಅಂದ್ಬಿಟ್ಟು ನಾವು ತಾವರೆಕೆರೆ ಪೊಲೀಸ್ ಠಾಣೆಯಿಂದ ಸಾಹೇಬರ ನೇತೃತ್ವದಲ್ಲಿ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ತಮಗೆಲ್ಲ ಗೊತ್ತು, ಈಗ 40 ಜನ 50 ಜನ ಮನೆಗಳಿರ್ತದೆ. 50 ಮನೆ ಇದ್ದರೆ 50 ಮನೆ ಅಂತ ಮಾಡಿದ್ದೀವಿ. 40 ಮನೆ ಇದ್ದವ್ರಿಗೆ 40ರಿಂದ 50 ಮನೆ ಅಂತ ಅಂದರೆ ಎಷ್ಟಾದ್ರೂ ಇರ್ಬೋದು, 40 42 ಹಿಂಗಿರ್ಬೋದು. ಕೆಲವೊಂದು ಕಡೆ ಈ ಗೊಲ್ರಟ್ಟಿ ಹಾಗೆ ಚಿಕ್ಕ ಊರಿತ್ತು ಅಂತಂದರೆ 2 ಕಡೆ ಸೇರಿಸಿ ಮಾಡಿದ್ದೀವಿ. ಇಲ್ಲಿ ನಿಮಗೆ ಅಂತಂದರೆ ಪೊಲೀಸ್ ವ್ಯವಹಾರ ಅಂತ ಅನ್ನೋದಕ್ಕಿಂತ ಯಾರು ಸಮಸ್ಯೆಗಳನ್ನ ಸಮಾಜದಲ್ಲಿ ಎತ್ತಿಡಿತೀರಾ, ಸಮಾಜದ ಸಮಸ್ಯೆಗಳು ಈ ಥರ ಇದೆ ಅಂತ ಅನ್ಕೊಂಡು ಹೇಳ್ತೀರಾ, ಅಂಥವ್ರನ್ನ ನಾವು ಮುಖ್ಯಸ್ಥರನ್ನ ಮಾಡಿದ್ದೀವಿ. ಇಲ್ಲಿ ಎಲ್ಲರೂ ಯಾವುದೇ ರಾಜಕೀಯ ಆಗಲಿ, ಯಾವುದೇ ಜಾತಿ ಭೇದ ಆಗಲಿ ಯಾರೂ ಇಲ್ಲ, ಇಲ್ಲಿ ಎಲ್ಲ ಜನರು ಇದ್ದಾರೆ, ಇಲ್ಲಿ ಎಲ್ಲರೂ ಇದ್ದಾರೆ, ಎಲ್ಲರನ್ನೂ ಮಾಡಿದ್ದೀವಿ. ಮುಖ್ಯವಾಗಿ ನಮಗೆ ಒಂದು ಒಳ್ಳೆಯ ಸ್ವಸ್ಥ ಸಮಾಜನ ನಿರ್ಮಾಣ ಮಾಡಬೇಕು ಅನ್ನೋ ಉದ್ದೇಶದಿಂದಾಗಿ ಇದನ್ನು ಕಲ್ಪನೆಯನ್ನು ಒಟ್ಟು ಮಾಡಿರುವಂಥದ್ದು. ಇದರಲ್ಲಿ ಮುಖ್ಯವಾಗಿ ಇನ್ನು ಮುಂದುವರೆದು ಹೇಗೆ ಇದನ್ನು ಕಾರ್ಯನಿರ್ವಹಿಸ್ತದೆ, ಆವಾಗ ಇದರ ಕಾರ್ಯತತ್ಪರತೆ ಎಲ್ಲ ಏನು, ಹಾಗೆ ಇದೆಲ್ಲ ಏನೇನು ಇದರಲ್ಲಿ ಅಂಶಗಳಿದೆ ಅಂತ ನಾವೆಲ್ಲನೂ ಸಂಪೂರ್ಣವಾಗಿ ನಮ್ಮ CPI ಸಾಹೇಬರು, ನಮ್ಮ ವೃತ್ತಿ ನಿರೀಕ್ಷಕರೆಲ್ಲ ಹೇಳ್ತಾರೆ. ಅದರಿಂದಾಗಿ ಈ ಸಭೆಗೆ ಬಂದಿರತಕ್ಕಂಥ ನನ್ನ ಎಲ್ಲ ಠಾಣಾ ವ್ಯಾಪ್ತಿಯ ಗೌರವಾನ್ವಿತ ನಾಗರಿಕರಿಗೆ ಈ ಸಭೆಗೆ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಈ